ಬೆಂಗಳೂರು ಅಂತ ಹೇಳಿದಾಗ ಮೊದಲಿಗೆ ನೆನಪಿಗೆ ಬರೋದು ಕೆಂಪೇಗೌಡರು. ಬೆಂಗಳೂರನ್ನು ಕಟ್ಟಿದಂತಹ ಒಬ್ಬ ಮಹಾಪುರುಷ ಕೆಂಪೇಗೌಡರು ನೆನಪು ಬರುತ್ತೆ. ಅದರ ಜೊತೆಗೆ ಅವ್ರು ಮಾಡಿದಂಥ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ನೆನಪು ಬರ್ತವೆ. ಈ ಅಭಿವೃದ್ಧಿ ಕಾರ್ಯಗಳಲ್ಲಿ ಒಂದಷ್ಟು ಕೆರೆಗಳ ನಿರ್ಮಾಣ, ತುಂಬ ಅತ್ಯದ್ಭುತವಾದಂತಹ ಒಂದು ಪ್ಲ್ಯಾನಿಂಗ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಬೆಂಗಳೂರದು, ಅದರಲ್ಲಿ ಕೆರೆಗಳ ನಿರ್ಮಾಣ ಕೂಡ ತುಂಬ ಅದ್ಭುತವಾದಂಥ ಒಂದು ಕಾರ್ಯ. ಕೆರೆಗಳು ಬೆಂಗಳೂರನ್ನು 1000 ಕೆರೆಗಳ ನಾಡು ಅನ್ನುವಂಥ ಒಂದು ಹೆಸರಿನಿಂದ ಬ್ರಿಟಿಷರು ಆ ಕಾಲದಲ್ಲಿ ವರ್ಣಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನಾನು ಇವತ್ತು ನಿಮ್ಮ ಜೊತೆ ಮತ್ತೊಂದು ವಿಶೇಷವಾದಂಥ ವಿಡಿಯೋದ ಮೂಲಕ ಬರ್ತಾ ಇದ್ದೀನಿ. ಅದು ಬೇರೆ ಯಾವುದಲ್ಲ, ನಾನೊಂದು ನಿಮಗೆ ಒಂದು ಕೆರೆಯ ಪರಿಚಯ ಮಾಡಿಕೊಡ್ತೀನಿ. ತುಂಬ ಅದ್ಭುತವಾದಂಥ ಒಂದು ಕೆರೆ, ನಿಜವಾಗ್ಲೂ ಸ್ವರ್ಗ ಸದೃಶ ಆದಂಥ ಕೆರೆ. ಇದು ಇರೋದು HSR ಲೇಔಟ್ನಲ್ಲಿ, ಅಗರ ಲೇಕ್. ಅದು ಬೇರೆ ಯಾವುದಲ್ಲ, ಅಗರ ಲೇಕ್. HSR ಇರ್ಬೋದು, BTM ಲೇಔಟ್ ಇರ್ಬೋದು, ಕೋರಮಂಗಲ ಇರ್ಬೋದು, ಜಗಸಂದ್ರ ಇರ್ಬೋದು, ಬೆಳ್ಳಂದೂರು, ಈ ಥರ ಸುತ್ತಮುತ್ತ ಇರತಕ್ಕಂಥ ಎಲ್ಲ ನಗರವಾಸಿಗಳಿಗೆ, ಆಗಿನ ಕಾಲದಲ್ಲಿ ಇದು ಗ್ರಾಮ, ಸೊ ಎಲ್ಲ ಈ ಸುತ್ತಮುತ್ತಲಿನ ಎಲ್ಲ ಸರ್ಜಾಪುರ ಇರ್ಬೋದು, ಎಲ್ಲ ಗ್ರಾಮಗಳಿಗೆ ಒಂದು ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಕೆರೆ. ಪ್ರತಿದಿನ ಸಾವಿರಾರು ಜನ ಈ ಕೆರೆಯ ಒಂದು ಏನು ಹೇಳೋದು, ಆ ಒಂದು ಸೌಂದರ್ಯವನ್ನು ಸವಿಲಿಕ್ಕೆ ಬರ್ತಾರೆ. ಅದನ್ನು ತುಂಬ ಅದ್ಭುತವಾಗಿ ಯೂಸ್ ಮಾಡ್ಕೋತಾರೆ ಆ ಕೆರೆಯ ಪರಿಸರವನ್ನು. ಅದು ಏನು ಕತೆ, ನಾನು ಅದನ್ನು ನಿಮಗೆ ವಿವರಣೆ ಕೊಡ್ತಾ ಹೋಗ್ತೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮತ್ತೊಂದು ವಿಶೇಷ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದು ಯಾವುದಂದರೆ, ಈ ಕೆರೆಗೆ ಸಂಬಂಧಪಟ್ಟಂಗೆ ನಾನು ಸುಮಾರು 1 ವರ್ಷಗಳ ಕಾಲ ಯಾವತ್ತು ನಾನು ಅಗರ ಲೇಕ್ಗೆ, ಅಗರ ಸರೋವರಕ್ಕೆ ವಿಸಿಟ್ ಕೊಟ್ಟಿದ್ದೀನೋ ಅವತ್ತೆಲ್ಲವೂ ಸಹ ನಾನು ಚಿತ್ರೀಕರಣ ಮಾಡಿಕೊಂಡೆ, ಶೂಟ್ ಮಾಡಿಕೊಂಡೆ. ಸೊ ಸುಮಾರು 1 ವರ್ಷದ ಒಂದು ರಿಸಲ್ಟ್ ಈ ಒಂದು ವಿಡಿಯೋ. ಅಂದರೆ ನೇಚರ್, ಒಂದು ಬಿಲ್ಡಿಂಗ್ ಅಥವಾ ಬೇರೆ ಏನಾದರೂ ಆದರೆ ಎಲ್ಲ ದಿನಗಳು ಅದು ಒಂದೇ ಥರ ಕಾಣುತ್ತೆ. ಆದರೆ ನೇಚರ್, ಈ ಪ್ರಕೃತಿ ಪ್ರತಿದಿನ ಒಂದೊಂದು ಚೇಂಜಸ್ಸನ್ನು ನಾವು ಅಲ್ಲಿ ನೋಡ್ಬೋದು. ನಾನು ಯಾವತ್ತೆಲ್ಲ ವಿಸಿಟ್ ಮಾಡಿದೆ ಅವತ್ತೆಲ್ಲ ಒಂದೊಂದು ಚೇಂಜಸ್, ಒಂದೊಂದು ವಿಶೇಷಗಳು, ಒಂದೊಂದು ರೀತಿಯ ಆಕಾಶ, ಗಾಳಿ, ಬೆಳಕು, ಅಲ್ಲಿ ಬಂದಂತಹ ಒಂದಷ್ಟು ಪ್ರಾಣಿ ಪಕ್ಷಿಗಳು, ಇದೆಲ್ಲವೂ ನನಗೆ ಪ್ರತಿದಿನ ಏನಾದರೂ ಒಂದು ಕಾರಣಕ್ಕೆ ಸಿಗ್ತಾನೇ ಇತ್ತು. ಸೊ ಅದೆಲ್ಲವನ್ನು ನಾನು ಯಾವತ್ತು ವಿಸಿಟ್ ಮಾಡಿದೆ ಅವತ್ತೆಲ್ಲವೂ ಶೂಟ್ ಮಾಡಿಕೊಂಡೆ. ಸುಮಾರು 1 ವರ್ಷದ ಅವಧಿ ನಾನು ಶೂಟ್ ಮಾಡಲಿಕ್ಕೆ ತೊಗೊಂಡು ಇವತ್ತು ನಾನು ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೀನಿ. ಸೊ ವೆಲ್ಕಮ್ ಟು ಅಗರ ಲೇಕ್. ಬನ್ನಿ, ತುಂಬ ಅದ್ಭುತವಾದಂಥ ವಿಡಿಯೋ, ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಿ. ಅದೇ ನಾನಲ್ಲ, ತುಂಬ ಆಲ್ಮೋಸ್ಟ್ 1 ಇಯರ್ದು ಎಫರ್ಟ್ ಈ ಒಂದು ವಿಡಿಯೋದಲ್ಲಿ ನೀವು ಕಾಣ್ಬೋದು. ಒಂದೇ ದಿನದಲ್ಲಿ ಖಂಡಿತ ಈ ಥರ ಒಂದು ಸಬ್ಜೆಕ್ಟನ್ನ ಶೂಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದೇ ದಿನ ಮಾಡಿದ್ರೆ ಅಲ್ಲಿ ನಿಮಗೆ ಏನೂ ಕಾಣಿಸೋಕ್ಕೆ ಸಿಗಲ್ಲ. ಪ್ರತಿ ದಿನಗಳು ಒಂದೊಂದು ಹೊಸ ರೀತಿಯ ಅನುಭವನ ಕೊಟ್ಟಿದೆ, ಹೊಸ ರೀತಿಯ ಸೌಂದರ್ಯವನ್ನು ಕೊಟ್ಟಿದೆ. ಅದೆಲ್ಲವನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಅಗರ ಲೇಕ್, HSR ಲೇಔಟ್. ಹಾಯ್, ಹಲೋ, ನಮಸ್ಕಾರ, ಸಮಸ್ತ ಭೀಮ್ಸಿಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ. ನಾನು ಭೀಮ ಎಂಬಾಚಮಡ. ಮೊದಲೇ ಹೇಳ್ದಂಗೆ ನಿಜವಾಗ್ಲೂ ತುಂಬ ಸುಂದರವಾದಂತಹ ಮತ್ತು ಅಷ್ಟೇ ಪರಿಶ್ರಮ ಪಟ್ಟು ಮಾಡಿದಂತಹ ಈ ಒಂದು ವಿಡಿಯೋನ ನೀವು ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ ಅಂತ ಹೇಳ್ತಾ ನನ್ನ ಚಾನಲ್ನ ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಗರ ಕೆರೆ, ಅಗರ ಸರೋವರ, ಅಗರ ಲೇಕ್ ಅಂತ ಏನು ಕರಿತೀವಿ, HSR ಲೇಔಟಲ್ಲಿ ಇರತಕ್ಕಂಥದ್ದು, ಅದರ ಒಂದು ಸಣ್ಣ ವಿವರಣೆ ನಾನು ನಿಮ್ಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು 1 ವರ್ಷದ ಎಫರ್ಟ್ ಇದು. ನಂದು 1 ವರ್ಷ ಟೈಮ್ ತೊಗೊಂಡು ನಾನು ಈ ಒಂದು ಸುಂದರವಾದಂಥ ವಿಡಿಯೋವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಪಟ್ಟಿದ್ದೀನಿ. ಸೊ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಯಾಕಂತಂದರೆ 1 ವರ್ಷ ಟೈಮ್ ಬೇಕಾಯಿತು. ಅಂದರೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಇದೆಲ್ಲವನ್ನು ಸಂಪೂರ್ಣವಾಗಿ ಒಂದು ದಿನಕ್ಕಂತೂ ಚಿತ್ರೀಕರಣ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲದರ ಒಂದು ಬೇರೆ ಬೇರೆ ರೀತಿಯ ಸೌಂದರ್ಯವನ್ನು ನಾನು ನಿಮಗೆ ತೋರಿಸ್ಕೊಡ್ಬೇಕಾದಂತಹ ಒಂದು ಅನಿವಾರ್ಯತೆ ಇತ್ತು. ಆದ್ದರಿಂದ ಈ 1 ವರ್ಷ ಸಮಯ ತಗೊಂಡು ಯಾವಾಗ ನಾನು ಅಗರ ಲೇಕನ್ನು ವಿಸಿಟ್ ಮಾಡಿದೆ ಅವತ್ತೆಲ್ಲ ನಾವು ಬೇರೆ ಬೇರೆ ರೀತಿಯ ಒಂದು ಕ್ಲಿಪ್ಪಿಂಗ್ಸ್ನ ನೀವಿಲ್ಲಿ ನೋಡ್ಬೋದು. ಅಂದರೆ ಪ್ರತಿದಿನವೂ ನೇಚರ್ ಅಂದಮೇಲೆ ಪ್ರತಿದಿನವೂ ಅಲ್ಲಿ ವೈವಿಧ್ಯತೆ ಇರುತ್ತೆ. ಪ್ರತಿದಿನವೂ ಇವತ್ತು ಕಂಡಿದ್ದು ನಾಳೆ ಕಾಣಲ್ಲ, ನಾಳೆ ಕಂಡಿದ್ದು ನಾಡಿದ್ದು ಕಾಣಲ್ಲ, ನಾಡಿದ್ದು ಮತ್ತೇನು ಹೊಸದು ಕಾಣ್ಬೋದು. ಈ ಥರ ಪ್ರತಿದಿನವೂ ಏನೋ ಒಂದು ಹೊಸದು ಕಾಣ್ತಾ ಇತ್ತು. ಪ್ರತಿದಿನವೂ ನಾನು ಶೂಟ್ ಮಾಡ್ತಾನೆ ಹೋದೆ. ಸೊ ಅದರ ಫೈನಲ್ ರಿಸಲ್ಟ್ ಈ ಥರ ಇದೆ ನೋಡಿ. ಸನ್ಸೆಟ್, ಇದು ಈವ್ನಿಂಗ್ ಟೈಮ್. ಸೊ ಅಗರ ಲೇಕ್ನ ನಾನು ಟೈಮಿಂಗ್ನ ಹೇಳ್ಬಿಡ್ತೀನಿ. ಪ್ರತಿದಿನ ಬೆಳಿಗ್ಗೆ 5:30ಗೆ ಓಪನ್ ಆಗುತ್ತೆ. 5:30 10 ಗಂಟೆವರೆಗೆ ಇರುತ್ತೆ. ಮತ್ತು ಈವ್ನಿಂಗ್ 4 to 7 ಟೈಮಿಂಗ್. ಆ ಟೈಮಲ್ಲಿ ನೀವು ಹೋಗಿ ವಾಕಿಂಗ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು, ಏನು ಬೇಕಾದರೂ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಪ್ರಕೃತಿಯನ್ನು, ಅದರ ಸೌಂದರ್ಯವನ್ನು ಸವಿಯುತ್ತಾ ಸಂಪೂರ್ಣವಾಗಿ ಯುಟಿಲೈಸ್ ಮಾಡ್ಕೋಬೋದು. ಸೊ ಹಾಗೆ ಮುಂದುವರಿತಾ ಈ ಒಂದು ಅಗರ ಲೇಕ್ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಸಹ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದೇನಂತಂದರೆ, ಅಗರ ಕೆರೆ ಬೆಂಗಳೂರಿನ
ಪುರಾತನ ಕೆರೆಗಳಲ್ಲಿ ಒಂದು 8ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ ಅನ್ನುವಂಥ ಒಂದು ನಂಬಿಕೆ ಇದೆ. ಅದೇ ರೀತಿ ಈ ಹಿಂದೆ ಈ ಕೆರೆಯನ್ನು ಆಗ ಇಷ್ಟೊಂದು ನಗರೀಕರಣ ಆಗಿರಲಿಲ್ಲ, ನಗರ ಬೆಳೆದಿರಲಿಲ್ಲ. ಈಗೆಲ್ಲ ನೋಡೋದು ಕಾಂಕ್ರೀಟ್ ಕಾಡು. ಆದರೆ ಹಿಂದೆ ಈ ಒಂದು ಅಗರ ಗ್ರಾಮದ ಈ ಒಂದು ಕೆರೆಯನ್ನು ಕುಡಿಯುವ ನೀರು ಹಾಗೂ ವ್ಯವಸಾಯ ಅಗತ್ಯತೆಗಳಿಗೆ ಬಳಸ್ಕೊಳ್ಳಲಾಗ್ತಿತ್ತು. ಸೊ ಇವತ್ತು ಈ ಕೆರೆ ಸಂಪೂರ್ಣವಾಗಿ ತುಂಬ ಅತ್ಯುತ್ತಮವಾಗಿ ಮೇಂಟೈನ್ ಮಾಡಲಾಗಿದೆ. ನಗರೀಕರಣ ಏನಂತೀವಿ ಅದರ ಪ್ರಭಾವದಿಂದ ಈ ಕೆರೆ ಸಂಪೂರ್ಣವಾಗಿ ಹಾಳಾಗ್ತಾ ಬಂತು. ಆದರೆ ಈಗ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ. ಇದನ್ನು ಕರ್ನಾಟಕ ಕೆರೆ ಸಂರಕ್ಷಣೆ ಅಭಿವೃದ್ಧಿ ಪ್ರಾಧಿಕಾರವು ಸಂಪೂರ್ಣವಾಗಿ ಇದರ ಉಸ್ತುವಾರಿಯನ್ನು ತೆಗೆದುಕೊಂಡು ತುಂಬ ಅದ್ಭುತವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಈ ಕೆರೆಯ ಒಟ್ಟು ಸುಮಾರು 142 ಎಕರೆ ವಿಸ್ತೀರ್ಣವಾಗಿದೆ. 142 ಎಕರೆ ತಮಾಷೆ ಅಲ್ಲ, ಅಷ್ಟು ದೊಡ್ಡ ವಿಸ್ತೀರ್ಣವಾಗಿದೆ. ಅಂದರೆ ಅದರ ಉದ್ಯಾನವನ, ವಾಕಿಂಗ್ ಪಾತ್ ಇದೆಲ್ಲ ಸೇರಿ 142 ಎಕರೆ ಇಷ್ಟು ಬರುತ್ತೆ. ಕೆರೆ ಒಂದೇ ನಿಮಗೆ ಸಂಪೂರ್ಣವಾಗಿ ಕೆರೆ ಒಂದೇ 85 ಎಕರೆಯಷ್ಟಿದೆ. 85 ಎಕರೆಯಷ್ಟು ಕೆರೆ ಇದೆ. ಸೊ ತುಂಬ ಅತ್ಯುತ್ತಮವಾಗಿ ನಿರ್ಮಿಸಲ್ಪಟ್ಟ ಹಾಗೂ ಮೇಂಟೈನ್ ಮಾಡ್ತಿರತಕ್ಕಂಥ ಕೆರೆಗಳಲ್ಲಿ ಅಗರ ಲೇಕ್ ಕೂಡ ಒಂದು. ಇಲ್ಲಿ ನಿಮಗೆ ವಾಕಿಂಗ್ ಮಾಡಲಿಕ್ಕೆ, ಸೈಕ್ಲಿಂಗ್ ಮಾಡಲಿಕ್ಕೆ ಟ್ರ್ಯಾಕ್ ಇದೆ, ಟಾಯ್ಲೆಟ್ ಫೆಸಿಲಿಟೀಸ್ ಇದೆ. ಇದರ ಎಲ್ಲ ರೀತಿಯ ಫೆಸಿಲಿಟೀಸ್ಗಳು ಏನೇನು ಬೇಕು ಎಲ್ಲ ರೀತಿಯ ಫೆಸಿಲಿಟೀಸ್ಗಳು ಸಹ ಇಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಇದರ ನೀರಿನ ಹರಿವು ಯಾವ ಥರ, ಎಲ್ಲಿಂದ ಯಾವ ರೀತಿ ಕನೆಕ್ಟ್ ಆಗ್ತಿತ್ತು ಹಿಂದಿನ ಕಾಲದಲ್ಲಿ ಅಂತಂದರೆ, ತಜ್ಞರು ಹೇಳೋ ಪ್ರಕಾರ ಮಡಿವಾಳ ಕೆರೆ ತುಂಬಿ ನಂತರ ಬೆಳ್ಳಂದೂರು ಹಾಗೂ ಅಗರ ಕೆರೆಗಳಿಗೆ ತುಂಬುವಂತೆ ವ್ಯವಸ್ಥೆ ಮಾಡಲಾಗಿತ್ತು. ಅಂದರೆ ರಾಜಕಾಲುವೆ ಯಾವುದೋ ಒಂದು ವ್ಯವಸ್ಥೆ ಇತ್ತು, ಆ ರೀತಿ ವ್ಯವಸ್ಥೆ ಮಾಡಲಾಗಿತ್ತು. ಈಗ ನಗರೀಕರಣದಿಂದ ಆ ವ್ಯವಸ್ಥೆಗಳು ಸಂಪೂರ್ಣವಾಗಿ ಹಾಳಾಗಿದೆ ಮತ್ತು ಜಲಮೂಲಗಳೇ ಇಲ್ಲಿ ಎಲ್ಲೋ ಒಂದು ಕಡೆ ಇಲ್ಲದಾಗಿದೆ. 1990ರಿಂದ ಇದರ ಸುತ್ತಮುತ್ತ ನಿರ್ಮಾಣ ಕಾರ್ಯಗಳು ಪ್ರಾರಂಭವಾಯಿತು. ಬಿಲ್ಡಿಂಗ್ಗಳು ಏಳಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಕಂಪ್ಲೀಟಾಗಿ ಗ್ರಾಮ ಇದ್ದಿದ್ದು ಸಿಟಿಯಾಗಿ ಕನ್ವರ್ಟ್ ಆಯಿತು. 2004ರಲ್ಲಿ BDA ಮತ್ತು ಅರಣ್ಯ ಇಲಾಖೆಯಿಂದ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭ ಆಯಿತು. ಹಾಗೆ ಮುಂದುವರೆದು 2018ರಿಂದ ಸಂಪೂರ್ಣವಾಗಿ ಕೆರೆಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದರೆ ಅದಕ್ಕಿಂತ ಮುಂಚೆ ಸಂಪೂರ್ಣವಾಗಿ ಇದು ಅಸ್ತವ್ಯಸ್ತವಾಗಿತ್ತು. ಆ ಕೆರೆ ಏರಿಯಕ್ಕೆ ಹೋಗಲಿಕ್ಕೆ ಹೆದರಿಕೆ ಆಗ್ತಾಯಿತ್ತು. ಯಾವುದೇ ರೀತಿಯ ಭದ್ರತೆ ಇರಲಿಲ್ಲ, ಬೇಲಿ ಇರಲಿಲ್ಲ, ಸಂಪೂರ್ಣವಾಗಿ ಬಟಬಯಲು. ಸೊ ಈಗ 2018ರಿಂದ ಅಭಿವೃದ್ಧಿ ಕಾರ್ಯಗಳು ಪ್ರಾರಂಭ ಆಯಿತು. ಮೊದಲಿಗೆ ಹೂಳನ್ನು ತೆಗೆಯಲಾಯಿತು, ಕಳೆಯನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡುವಂಥ ಒಂದು ಪ್ರಯತ್ನ ಮಾಡಲಾಯಿತು. ಇಲ್ಲಿ ಪ್ರತ್ಯೇಕ ಕಲ್ಯಾಣಿಗಳನ್ನು ಸ್ಥಾಪನೆ ಮಾಡಲಾಯಿತು. ಇಮರ್ಷನ್ ಟ್ಯಾಂಕ್ಗಳನ್ನ ಅಭಿವೃದ್ಧಿಪಡಿಸಲಾಯಿತು. ಕೆರೆಯಿಂದ ಹೂಳನ್ನು ಏನು ತೆಗೆದ್ರಲ್ಲ ಅದನ್ನು ದಂಡೆ ಮೇಲೆ ಹಾಕಿ, ಕೆರೆ ದಡದ ಮೇಲೇ ಹಾಕಿ ಅದರ ಎತ್ತರವನ್ನು ಹೆಚ್ಚಿಸಲಾಯಿತು. ಆ ದಡ ಈಗ ಎತ್ತರ ಹೆಚ್ಚಿದಂಥ ದಡ ಸುಮಾರು 100 ಅಡಿಯಷ್ಟು ಅಗಲ ಇದೆ. ಅದ್ರ ಮೇಲೇ ಈಗ ವಾಕಿಂಗ್ ಟ್ರ್ಯಾಕ್ ಏನಿದೆ ಅದು ಅದರ ಮೇಲೇ ಇರತಕ್ಕಂಥದ್ದು ವಾಕಿಂಗ್ ಪಾತ್. ಸೊ ಬೇಲಿಯನ್ನು ಅಭಿವೃದ್ಧಿಪಡಿಸಲಾಯಿತು. 2 ಕಡೆ ಬೇಲಿಯನ್ನು ಹಾಕಿದ್ದಾರೆ. ಒಂದು ಕೆರೆ ಹತ್ತಿರನೇ ಒಂದು ಬೇಲಿ, ಅಂದರೆ ಕೆರೆ ಹತ್ತಿರ ಯಾರು ಹೋಗದಂತೆ ಒಂದು ಬೇಲಿ. ಹಾಗೆ ಸಂಪೂರ್ಣ ಉದ್ಯಾನವನ, ಅರಣ್ಯ ಏರಿಯಾ ಅದನ್ನೆಲ್ಲ ಸೇರಿಸಿ ಇನ್ನೊಂದು ಬೇಲಿ ಹಾಕಿದ್ದಾರೆ. ಅದೇ 142 ಎಕರೆಗೆ ಒಂದು ಬೇಲಿ, ಹಾಗೆ 85 ಎಕರೆಗೆ ಒಂದು ಬೇಲಿ. ಸೊ ಇಲ್ಲಿ ಮೀನುಗಾರಿಕೆ ಸಹ ನಡೆಯುತ್ತೆ. ಆಯ್ಕೆಗೊಂಡ ಮೀನುಗಾರರಿಗೆ ಇದರ ಟೆಂಡರನ್ನು ಕೊಟ್ಟು ಮೀನುಗಾರಿಕೆಗೆ ಅನುಮತಿ ಕೊಡಲಾಗಿದೆ. 2018ರಲ್ಲಿ ಸುಮಾರು 30 ಜಾತಿಯ ಪಕ್ಷಿಗಳನ್ನ ಇಲ್ಲಿ ಗುರುತಿಸಲಾಗಿದೆ. ಅದೆಷ್ಟೋ ಬಗೆಯ ಚಿಟ್ಟೆಗಳು ಸಹ ಇಲ್ಲಿ ನಿಮಗೆ ಕಾಣಕ್ಕೆ ಸಿಗ್ತವೆ. ಸೊ ನಿಜವಾಗ್ಲೂ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಸೌಂದರ್ಯ ನೀವು ಇಲ್ಲಿ ನೋಡ್ಬೋದು. ನಿಜವಾಗ್ಲೂ ಎಲ್ಲೆಲ್ಲಿಂದನೂ ತುಂಬ ಪಕ್ಷಿಗಳು ಇಲ್ಲಿಗೆ ವಲಸೆಗಳು ಸಹ ಬರ್ತವೆ. ನೋಡಿ, ಸಣ್ಣ ಸಣ್ಣ ಪ್ರಾಣಿಗಳು ಸಹ ಅಲ್ಲಿದ್ದಾವೆ. ಇದೆಲ್ಲ ನಿಜವಾಗ್ಲೂ ಅದ್ಭುತವಾದಂಥ ಒಂದು ಕ್ಲಿಪ್ಪಿಂಗ್, ತಮಾಷೆ ಅಲ್ಲ. ಅಪರೂಪವಾಗಿ ನನಗೆ ಸಿಕ್ತಿದ್ದು ಉಡ. ನೋಡಿ, ಅಲ್ಲಿ ಉಡ ಸಹ ಇದೆ ಅನ್ನೋದನ್ನ ಇದು ಸಾಕ್ಷೀಕರಿಸುತ್ತೆ. ಇಲ್ಲಿ ನಿಮಗೆ ಉದ್ಯಾನವನ ಕಾಣಿಸುತ್ತೆ. ಮೊದಲೇ ಹೇಳ್ದಂಗೆ ವ್ಯಾಯಾಮ ಶಾಲೆ, ಅಂದರೆ ವ್ಯಾಯಾಮ ಮಾಡಲಿಕ್ಕೆ ಒಂದಷ್ಟು ಉಪಕರಣಗಳಿದ್ದಾವೆ. ವ್ಯಾಯಾಮ ಮಾಡಲಿಕ್ಕೆ ಸಪ್ರೇಟ್ ಸ್ಥಳನೇ ಇದೆ. ವಿಶ್ರಾಂತಿ ಗೋಪುರ ಇದೆ. ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ ನಿರ್ವಹಣೆ ಅಷ್ಟೊಂದು ಹೇಳ್ಕೊಳ್ಳೋಂತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ, ಮಜವಾಗಿ ಹೋಗ್ತಾ ಇದೆ. ನೋಡಿ, ಅಪರೂಪದ ಪ್ರಾಣಿ ಉಡ. ನಾನೇ ನನ್ನ ಲೈಫಲ್ಲಿ ನೋಡಿರಲಿಲ್ಲ, ಇಲ್ಲೇ ನೋಡಿದ್ದು ಫಸ್ಟ್ ಟೈಮು. ಹಾಗೆ ಹೇಳ್ತಾ ಇಲ್ಲಿ CCTVಯನ್ನು ಹಾಕಿದ್ದಾರೆ. ತುಂಬ ಅದ್ಭುತವಾಗಿ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೋಮ್ ಗಾರ್ಡ್ಗಳು ಬೆಳಿಗ್ಗೆ ಮತ್ತು ಸಂಜೆ ಇದರ ರಕ್ಷಣಾ ವ್ಯವಸ್ಥೆಯನ್ನು ನೋಡ್ಕೋತಾರೆ. ಮಕ್ಕಳಿಗೆ ಸಹ ಇಲ್ಲಿ ಪ್ರತ್ಯೇಕ ಆಟದ
ಆಟ ಆಡಲಿಕ್ಕೆ ಉದ್ಯಾನವನ ಇಲ್ಲಿ ಇದೆ. ಮೊದಲು ಹೇಳ್ದಂಗೆ ಬೆಂಗಳೂರನ್ನು 1000 ಸರೋವರಗಳ ನಾಡು ಅಂತ ಅವತ್ತೇ ಬ್ರಿಟಿಷರು ವರ್ಣನೆ ಮಾಡಿದ್ರು. ಆ 1000 ಸರೋವರಗಳ ಮಧ್ಯೆ ಅಗರ ಲೇಕ್ ಇವತ್ತು ಉಳ್ಕೊಂಡು ತುಂಬ ಅದ್ಭುತವಾಗಿ ಬೆಳೀತಾ ಇದೆ. ಈಗ 1000 ಸರೋವರಗಳು ಹೋಗಿ ಒಂದು 300 ಕೆರೆ ಕಾಣೋದು ಅಪರೂಪ ಆಗಿದೆ. ನೋಡಿ, ಅಲ್ಲಿ ಒಂದಷ್ಟು ಸೂಚನಾ ಫಲಕಗಳು, ಮಾಹಿತಿ ಫಲಕಗಳು ಎಲ್ಲವೂ ನಿಮಗೆ ಇಲ್ಲಿ ಕಾಣಲಾಗುತ್ತೆ. ಕೆಂಪೇಗೌಡರು ಕಟ್ಟಿದಂಥ ಈ ಒಂದು ಅದ್ಭುತ ಬೆಂಗಳೂರಿನ ವೈಭವ ಮತ್ತು ವ್ಯವಸ್ಥೆ ಮತ್ತು ಪ್ಲ್ಯಾನಿಂಗ್ ಇದೆಯಲ್ಲ, ಅದು ನಿಜವಾಗ್ಲೂ ರಿಮಾರ್ಕೇಬಲ್. ಯಾರೂ ಸಹ ಅದನ್ನು ಪ್ರಶ್ನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಬೆಂಗಳೂರಿನ ಕೆರೆಗಳ ಸ್ಥಾಪನೆಯಲ್ಲಿ ಚೋಳರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯದ ರಾಜರುಗಳು ಸಹ ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿದ್ದಾರೆ. ಬಟ್ ಕೆಂಪೇಗೌಡರ ಕೊಡುಗೆ ತುಂಬ ದೊಡ್ಡದು. ಅವ್ರನ್ನ ನೆನೆಸ್ಕೊಳ್ಳೇಬೇಕು ಆ್ಯಕ್ಚುಲಿ. ನೋಡಿ, ಇದು ಮಕ್ಕಳಿಗೆ ಆಡಲಿಕ್ಕೆ ಸಪ್ರೇಟ್ ಪ್ಲೇ ಏರಿಯಾ ಇದೆ. ಆ್ಯಕ್ಚುಲಿ 2007ರಲ್ಲಿ ಈ ಕೆರೆ ನಿರ್ವಹಣೆಗೆ ಖಾಸಗಿ ಕಂಪನಿಗೆ ಗುತ್ತಿಗೆ ನೀಡಲು ಸರ್ಕಾರ ಪ್ಲ್ಯಾನ್ ಮಾಡುತ್ತೆ. ಆದರೆ ಇದನ್ನು ಸ್ಥಳೀಯರು ವಿರೋಧ ಮಾಡ್ತಾರೆ. ವಿರೋಧ ಮಾಡಿ ALPM ಅಗರ ಲೇಕ್ ಪ್ರೊಟೆಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸೊಸೈಟಿಯನ್ನು ಸ್ಥಾಪನೆ ಮಾಡಿಬಿಟ್ಟು ಇದರ ರಕ್ಷಣೆಗೆ ನಿಲ್ತಾರೆ. ಕೋರ್ಟ್ಗೆ ದಾವೆ ಹಾಕ್ತಾರೆ. ಜಯ ಇವ್ರಿಗೆ ಸಿಗುತ್ತೆ. ನೋಡಿ, ಮೀನುಗಳಲ್ಲಿ ನೋಡಿದ್ರಲ್ಲ, ಜಯ ಇವ್ರಿಗೆ ಸಿಗುತ್ತೆ. ಈಗ ಕರ್ನಾಟಕದ ಸರ್ಕಾರದ ಸುಪರ್ದಿಯಲ್ಲಿ ಈ ಒಂದು ಏನು ಹೇಳೋದು, ಈ ಕೆರೆ ಇದೆ. ಅವ್ರ ಜೊತೆಗೆ ಈ ಅಗರ ಲೇಕ್ ಪ್ರೊಟೆಕ್ಷನ್ ಮ್ಯಾನೇಜ್ಮೆಂಟ್ ಅವರು ಸಹ ಕೈ ಜೋಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಅದೆಷ್ಟೋ ಹಣ್ಣಿನ ಮರಗಳು ಸಹ ಇಲ್ಲಿ ಬೆಳೆಸಿದ್ದಾರೆ. ತುಂಬ ಒಳ್ಳೆಯ ಪ್ರಕೃತಿಗೆ ಹತ್ತಿರವಾದಂಥ ಅದೆಷ್ಟೋ ಅತ್ಯುತ್ತಮವಾದಂತಹ ಗಿಡಗಳನ್ನ ಬೆಳೆಸಿದ್ದಾರೆ. ಹತ್ತಿ ಹಣ್ಣು, ನೇರಳೆ ಹಣ್ಣು, ಇದೆಲ್ಲ ಗಿಡಗಳನ್ನು ಬೆಳೆಸಿದ್ದಾರೆ. ಅದೆಷ್ಟೋ ಜೀವ ವೈವಿಧ್ಯಕ್ಕೆ ಈ ಕೆರೆ ಸಾಕ್ಷಿಯಾಗಿದೆ. ಕೋಟ್ಯಾನುಕೋಟಿ ಜೀವ ವೈವಿಧ್ಯಗಳು ಈ ಕೆರೆನ ನಂಬಿ ಬದುಕ್ತಾ ಇದ್ದಾವೆ. ನಾನು ಎಷ್ಟೋ ಹಾವುಗಳನ್ನ ವೆರೈಟಿ ಕನಿಷ್ಠ ಅಂದರೆ ಒಂದು 5-6 ವೆರೈಟಿ ಹಾವುಗಳನ್ನ ನೋಡಿದ್ದೀನಿ. ಈ ಉಡನ ನೋಡಿದ್ದೀನಿ, ಬೇರೆ ಬೇರೆ ರೀತಿಯ ಪಕ್ಷಿಗಳನ್ನ ನೋಡಿದ್ದೀನಿ, ಬಟರ್ಫ್ಲೈಸ್ಗಳನ್ನ ನೋಡಿದ್ದೀನಿ. ಬಟ್ ಒಂದಷ್ಟು ನಿಮ್ಮ ಮುಂದೆ ನೋಡ್ತಾ ಇರತಕ್ಕಂಥ ಒಂದಷ್ಟು ಕ್ಯಾಪ್ಚರ್ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳು ಇತ್ತು. ಆದರೆ ಅನ್ಫಾರ್ಚುನೇಟ್ಲಿ ಒಂದಷ್ಟು ಮೊಬೈಲ್ ಟೆಕ್ನಿಕಲ್ ಇಶ್ಯೂಯಿಂದ ಡಿಲೀಟ್ ಆಗಿಬಿಟ್ಟಿದೆ. ಸೊ ಇದು ಈ ಕೆರೆಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಪರಿಚಯ. ನೋಡಿ, ಇದು ಕಲ್ಯಾಣಿ ನೋಡ್ತಾ ಇದ್ದೀರಾ. ಗಣೇಶ ವಿಸರ್ಜನೆಗೆ ಬೇಕಾದಂಥ ಕಲ್ಯಾಣಿ ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ನಿಮಗೆ ತುಂಬ ಖುಷಿ ಕೊಡುತ್ತೆ. HSR ಲೇಔಟ್ನಲ್ಲಿದೆ. ಈ ಕಡೆ ಬಂದರೆ ನೀವು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಇದರ ಒಂದು ವಿಶೇಷವಾದಂಥ ಅನುಭವನ ಪಡಿಬೋದು. ಒಂದು ರೌಂಡ್ ಹಾಕಿದ್ರೆ ನಿಮಗೆ ಸುಮಾರು 2.5 ಕಿಲೋಮೀಟ್ರ್ ಕವರ್ ಆಗುತ್ತೆ. ಒಂದು ರೌಂಡ್ ಅಂದರೆ 2.5 ಕಿಲೋಮೀಟ್ರ್. ತುಂಬ ಅತ್ಯಂತ ದೊಡ್ಡದಾದಂಥ ಕೆರೆ ಅಂತಲೇ ಹೇಳ್ಬೋದು. ವ್ಯವಸ್ಥಿತವಾಗಿ ಮೇಂಟೈನ್ ಮಾಡಿದಂಥ ಕೆರೆ ಅಂತಲೇ ಹೇಳ್ಬೋದು. ಸೊ ಧನ್ಯವಾದ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸುಮಾರು 1 ವರ್ಷದ ಅವಧಿಯನ್ನು ತೆಗೆದುಕೊಂಡು ನಾನು ಮಾಡಿದಂತಹ ಒಂದು ಒಳ್ಳೆಯ ಎಫರ್ಟ್. ಇದಕ್ಕೆ ನೀವು ಖಂಡಿತವಾಗ್ಲೂ ಫುಲ್ ಮಾರ್ಕ್ಸ್ ಕೊಡ್ತೀರಾ ಅಂತ ನಂಬ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್.